ನಾನು ನಿಮ್ಮನ್ನ ನೋಡಕ್ಕೆ ಹೊರಟಿದ್ದೆ. ಏನ್ ವಿಷಯ? ಅದು ಮೊದಲು ನೀವು ಬಂದ ವಿಷಯ ಹೇಳಿ. ನಾನೀಗ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ತುಂಬಾ ಸಂತೋಷ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಾನ್ ನಿಮ್ಗೊಂದು ಪರ್ಸನಲ್ ವಿಷಯ ಹೇಳ್ಬೇಕು. ಹೇಳಿ. ನಾನ್ ಕಾಲೇಜಲ್ಲಿ ಓದ್ತಿರುವಾಗ ಪ್ರಕಾಶ್ ಅನ್ನೋ ಹುಡುಗನ ಇಷ್ಟಪಟ್ಟಿದ್ದೆ. ಅವನು ನನ್ನ ತುಂಬಾ ಇಷ್ಟಪಟ್ಟಿದ್ದ. ಇಬ್ರು ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದ್ವಿ. 1 ವರ್ಷ ಟ್ರೈನಿಂಗ್ಗೋಸ್ಕರ ಅಮೆರಿಕ ಹೋಗಿದ್ದ. ಈಗ ವಾಪಸ್ ಬರ್ತಿದ್ದಾನೆ. ನಾನು ಎಷ್ಟು ದಿನ ಅಂತ ನಿಮಗ್ ಭಾರವಾಗಿರ್ಲಿ. ಅದು ಅಲ್ಲದೆ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ರೀ ರೀ ಏನಾಯ್ತು? ಏನಿಲ್ಲ. ಕೀ ತಗೊಳ್ಳಿ. ಇಷ್ಟು ದಿನ ಆಶ್ರಯ ಕೊಟ್ಟು ಕಾಪಾಡಿದ ಪುಣ್ಯಾತ್ಮರು ನೀವು. ನಿಮ್ ಋಣನ ನಾನು ಯಾವತ್ತೂ ಮರೆಯೋಲ್ಲ. ನೀವು ಸಹಾಯ ಮಾಡಿದ ಹಣನ ಮದ್ವೆ ಆದ್ಮೇಲೆ ತಂದು ಕೊಡ್ತೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸಹಾಯ ಮಾಡ್ದೆ ಅಷ್ಟೇ, ಸಾಲ ಅಂತ ಕೊಡ್ಲಿಲ್ಲ. ಸಾರಿ. ಬರ್ತೀನಿ. ಆಯ್ತು. ಒಂದ್ ನಿಮಿಷ ಇರಿ. ರಮಣ, ನಮ್ಮ ಪ್ರಿಯ ಒಂಥರ ಇದೆಯಾ? ಏನಿಲ್ವಲ್ಲ, ನಮ್ಮ ಪ್ರಿಯವ್ರಿಗೆ ಮದುವೆ ನಿಶ್ಚಯ ಆಗಿದೆ. ಓಹ್, ಮದುವೆ ಆಗೋ ಹೆಣ್ಣನ್ನ ನಾವು ಬರೀ ಕೈಲಿ ಕಳಿಸ್ಬಾರ್ದಲ್ವಾ? ಇದ್ರ ಜೊತೆಗೆ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಳಿಸಿ. ಸರಿ. ಪ್ರಿಯವಾ, 1 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಮದುವೆ ಆಗ್ತಾ ಇದ್ದೀರಂತೆ. ತುಂಬಾ ಸಂತೋಷ ಕಣವ. ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ. ಇದೆಲ್ಲ ಯಾಕೆ ರಾಮಣ್ಣ? ಚಂದ ಕೇಳಿದ್ರಿ. ಮನೆಗ್ ಬಂದ್ ಹೆಣ್ಮಕ್ಳನ್ನ ನಮ್ ಮುತ್ತಣ್ಣ ಯಾವತ್ತೂ ಬರೀ ಕೈಲಿ ಕಳಿಸ್ದವನಲ್ಲ. ಕುಂತ್ಕೊಳ್ಳಿ, ಬೇಡ ಅನ್ಬಾರ್ದು. ಕುಂತ್ಕೊಳ್ಳಿ. ಸರಿ. ಒಳ್ಳೇದಾಗ್ಲಿ ಕಣ್ರಪ್ಪ. ಬರ್ತೀನಿ ರಾಮಣ್ಣ. ಹೋಗ್ ಬನ್ನಿ. ನೀನ್ ಹಿಂಗ್ ಮಾಡಿ ಸರಿನಾ ಮುತ್ತಣ್ಣ? ನಾನೇನ್ ಮಾಡ್ದೆ ರಮಣ್ಣ?
ಏನ್ ಮಾಡ್ದೆ? ಊರವ್ರಿಗೆಲ್ಲ ಉಪಕಾರ ಮಾಡೋ ನೀನು ಹಿಂಗ್ ಮೋಸ ಮಾಡ್ಕತ್ತಿ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಏನ್ ಮೋಸ ಮಾಡ್ಕೊಂಡೆ ರಮಣ? ಏನಿದು? ಮನಸ್ಸೊಳಗ ಆಸೆ ಮಡ್ಕೊಂಬಿಟ್ಟು ಮಾತಲ್ಲಿ ಹೊರಗಡೆ ಹೇಳ್ದೆ ನೀನೇ ದ್ರೋಹ ಬಕ್ಕಂಬಿಟ್ಟಲ್ಲ. ನೀನ್ ನನಗೊಂದ್ ಮಾತು ಹೇಳಿದ್ರೆ ಆ ಹುಡುಗಿ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತಾ ಇದ್ನಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಮುತ್ತಣ್ಣ. ನೀನ್ ಹೂ ಅನ್ನು, ಆ ಹುಡುಗಿ ಎಲ್ಲೇ ಇರ್ಲಿ, ನಾನ್ ಹುಡುಕ್ಸಿ ವಿಷಯ ತಿಳಿಸಿ ಕರ್ಕೊಂಬಂದ್ ನಿನ್ಗೆ ಒಪ್ಪಿಸ್ತೀನಿ. ಇಲ್ಲ ರಮಣ, ಪ್ರಿಯ ಈಗ ಬೇರೆಯವ್ರ ಸೊತ್ತಿಗೆ ಆಸೆ ಪಡೋದು ಪಾಪದ ಕೆಲ್ಸ. ಪ್ರಿಯಾನ್ ಪಡೆಯೋ ಭಾಗ್ಯ ಆ ದೇವ್ರ ನಡೆಯಲ್ ಬರ್ತಿಲ್ಲ. ಮರ್ತು ಬಿಡೋಣ. ಈ ಮನೆಯಲ್ಲಿ ಸಂತಾನದ ಕೊರತೆ ತುಂಬೈತಿ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ನೀನು ಒಂದು ಮಂಚದ ಮೇಲೆ ಮಲಗ್ತಾ ಇದೀಯಾ? ಎಲ್ರು ಹತ್ತತ್ ಮಂಚದ ಮೇಲೆ ಮಲಗ್ತಾರೆ, ಒಂದೇ ಮಂಚದ ಮೇಲೆ ನಾನು ಮಲಗೋದು. ಆ ಮಂಚದಲ್ಲಿ ದೋಷ ಇದೆ. ಮಂಚದಲ್ಲಿ ದೋಷನಾ? ಹೆಬ್ಬಾಗ್ಲಲ್ಲಿ ನಿಂತು ಕಬ್ಬಾಳಮ್ಮ ನುಡಿತಾವಳೆ. ಏನ್ ನುಡಿತಾವಳೆ? ಮಸಣದ ಮಾರಿ ಮಲಗೋ ಮಂಚ ಅದು. ಅದಕ್ಕೆ ಮಂಚದ ಮೇಲೆ ಮಲಗೋದನ್ನು ಬಿಟ್ಟು ನೆಲದ ಮೇಲೆ ಮಲಗಿ 9 ತಿಂಗಳು ಸಂಸಾರ ಮಾಡಿದ್ರೆ ನಿನಗೆ ಮಕ್ಕಳು ಭಾಗ್ಯ ಖಂಡಿತ ಆಗುತ್ತೆ. ಇದು ಸತ್ಯ. ಒಂದೇ ವರ್ಷದಲ್ಲಿ ಸಂತಾನ? ಎಲ್ಲಿದೆ ಪಾದ? ಅಯ್ಯೋ, ಒಂದೇ ವರ್ಷದಲ್ಲಿ ಒಂದು ಬೇಬಿ ಕಮ್ಮಿಂಗು. ನನ್ನ ಮಾವನ ಸಮಸ್ತ ಆಸ್ತಿ ನನಗೆ ಶಿಫ್ಟಿಂಗು. ಅಯ್ಯಯ್ಯೋ, ನಿನ್ ಮನೆ ಹಾಳಾಗೋಗ. ಅರ್ಜೆಂಟ್ ಆಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬೇಡ. ಅಗ್ರಿಮೆಂಟ್ ಆಮೇಲೆ ಒಂದು ಹೊಸ ಶರ್ಟ್ ಈಗ ಸದ್ಯಕ್ಕೆ. ಒಂದ್ ನಿಮಿಷ, 50 ಪೈಸೆ ಇದೆ, ಕಾಫಿ ತಿಂಡಿ ಮಾಡ್ಕೊಂಡ್ಬಿಡ್ರು. ಕೆಟ್ಟ ಕಾಲ ಬರ್ತೈತಿ. ಚಿಂತೆ ಮಾಡ್ತೀಯ? ನಾನಿಲ್ವಾ? ಎಲ್ಲ ನೋಡ್ಕೊತೀನಿ. ಆಹಾ ಕೃಷ್ಣಣ್ಣ, ಮದ್ವೆ ಆದ್ಮೇಲೆ ನೀನೇ ಮಗು ತರ ಮುದ್ದಾಗೋಗ್ಬಿಟ್ಟಿದ್ಯಾ. ಎಲ್ಲಿಗೆ ಹೋಗಿದ್ರು? ಅಣ್ಣ ಅವರು ನಮ್ಮ ಸಂಸಾರ ಪಿಕ್ಚರ್ ನೋಡ್ಕೊಂಡು ಸಂತೆ ಮುಗಿಸ್ಕೊಂಡ್ ಬರ್ತಾ ಇದೀವಿ. ಅಯ್ಯೋ, ಅವ್ರ ಸಂಸಾರ ಸುಖವಾಗೇ ಇರುತ್ತೆ ಕೃಷ್ಣಣ್ಣ. ಇಲ್ಲಿ ನಮ್ಮ ಸಂಸಾರ ಸುಖವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳು. ಏನದು? ನೋಡು, ಒಂದೇ ಮಂಚಕ್ಕೆ ಇಬ್ರು ಕಿತಾಡ್ತಾ ಇದೀವಿ. ಯಾರಿಗಾದ್ರೂ ಸುಖ ಇದ್ಯಾ? ಅದಕ್ಕೆ ಫುಲ್ ಟೈಮ್ ಫುಲ್ ಮಂಚನ ನಿನಗೆ ಬಿಟ್ಕೊಟ್ಬಿಡ್ತೀನಿ. ಹೌದಾ? ನಿನ್ ಮೇಲೆ ಆನೆ. ಏನ್ ರಾಮಣ್ಣ ಇದು? ಮಾಲ ಗೊಬ್ಬರನ ನಮ್ಮ ಆಫೀಸರ್ ಬಂದು ಬಿಚ್ ನೋಡ್ಬಿಟ್ಟು ಉಗಿದು ವಾಪಸ್ ಕಳ್ಸಿದಾರೆ. ಮುತ್ತಣ್ಣರ್ ಫ್ಯಾಕ್ಟ್ರಿ ಮಾಲು ಅಂದ್ರೆ ಅವ್ರು ಬಿಚ್ ಕೂಡ ನೋಡ್ತಾ ಇರ್ಲಿಲ್ಲ. ಒಳ್ಳೆ ಕಸ ಇದ್ದಂಗೈತೆ ನೋಡಿ. ಇನ್ ಮುಂದೆ ನಮಗೂ ನಿಮ್ಗೂ ಯಾವ್ದೇ ತರದ ವ್ಯವಹಾರ ಬೇಡವಂತೆ. ಮೊದಲು ನಮ್ಮ ಹಣ ವಾಪಸ್ ಕಳಿಸ್ಬೇಕಂತೆ. ಏಯ್, ಇಳಿಸ್ರ ಎಲ್ಲ ಇಳಿಸ್ರ. ಮುತ್ತಣ್ಣ, ಫ್ಯಾಕ್ಟ್ರಿಗೆ ನೀನ್ ಕಾಲಿಡ್ದೆ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ದಿನೇ ಹಣಕಾಸಿನ ತೊಂದರೆ ಹೆಚ್ಚಾಗ್ತಾ ಇದೆ. ಈ ತಿಂಗಳೇನೋ ಮನೇಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಮಾರ್ಬಿಟ್ಟು ಕೆಲ್ಸಗಾರರಿಗೆ ಹೇಗೋ ಸಂಬಳ ಕೊಟ್ವಿ. ಇವತ್ತು ಆ ಕುರ್ಲಾನ್ ಕಂಪ್ನಿಯವರು ಮಾಲ್ ಚೆನ್ನಾಗಿಲ್ಲ ಅಂತ ತಗೊಂಡೋಗಿದ್ ಲೋಡ್ ಅಷ್ಟನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ವ್ಯವಹಾರ ನಡೆಸೋದು ಹೇಗೆ ಅಂತ ಭಯ ಆಗ್ತಾ ಇದೆ ಮುತ್ತಣ್ಣ. ಏನೇನ್ ನಡಿಬೇಕೋ ನಡಿಲಿ ಬಿಡು. ಓ, ಚಂದನ್ ಮಲ್ ಸೇಟ್ ಬಂದ್ರು. ಮುತ್ತಣ್ಣಾಜಿ, ಸೇಠ್ ಜಿ ಬನ್ನಿ. ಅರೆ ಬನ್ನಿ. ನಮಸ್ಕಾರ ಸೇಠ್ ಜಿ. ಹಾ, ನಮಸ್ಕಾರ. ಕೂತ್ಕೊಳ್ಳಿ ಸೇಠ್ ಜಿ. ನಾವು ಕೂತ್ಕೊಳಕ್ ಬಂದಿಲ್ಲ ಸ್ವಾಮಿ, ವಸೂಲಿಗೆ ಬಂದದ್ದು. 1.5 ಕೋಟಿ ರೊಕ್ಕ ತಕೊಂಡು 1 ವರ್ಷ ಆಯ್ತಾ ಬಂತು. ಅಸಲಿಗೂ ಇಲ್ಲ, ಬಡ್ಡಿಗೂ ಇಲ್ಲ. ನೀವು ದೊಡ್ಡ ಮನುಷ್ಯರು ಸ್ವಾಮಿ, ಹಂಗ್ ಮಾಡ್ಬೋದಾ? ದೇಗೋ ಮುತ್ತಣ್ಣಾಜಿ, ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು. ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು?
ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲಾ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ಮುತ್ತಣ್ಣ, ತಗೊಳ್ಳಿ ಸೇಠ್ಜಿ. ನಮಸ್ಕಾರ. ಯಾಕೆ ಹೇಳ್ತಾ ಇದ್ದೀರಾ? ಸುಖ ಬಂದಾಗ ಸಂತೋಷವಾಗಿ ಅನುಭವಿಸೋ ನಾವು ಕಷ್ಟ ಬಂದಾಗ್ಲೂ ಸಂತೋಷವಾಗಿ ಸ್ವೀಕರಿಸ್ಬೇಕು. ಇಷ್ಟ ದಿನ ಋಣ ಇತ್ತು, ಒಟ್ಟಿಗೆ ಇದ್ವಿ. ಈಗ ಋಣ ಮುಗೀತು, ಬೇರೆ ಆಗ್ತಿದ್ವಿ ಅಷ್ಟೇ. ರಮಣ, ತಗೊಳ್ಳಿ. ತಗೊಳ್ಳಿ. ಇದನ್ನ ನೀವು ಹಂಚ್ಕೊಂಡು ನಿಮ್ ದಾರಿ ನೋಡ್ಕೊಳ್ಳಿ.